ಏಯ್, ಗುಡ್ಡೆ ಬಿಟ್ಕೊಂಡು ನೋಡ್ಬೇಡ, ನಿನಗೆ ಕಣ್ ಕಾಣಿಸುತ್ತೆ ಅಂತ ಎಲ್ರಿಗೂ ಡೌಟ್ ಬರುತ್ತೆ. ನನಗೆ ಗೊತ್ತಿಲ್ಲದೆ ನಮ್ಮಪ್ಪನಿಗೆ ಫೋನ್ ಮಾಡಿ ಇಲ್ಲಿ ಕರ್ಸಕ್ ನೋಡ್ತಾ ಇದ್ದೀನಿ. ಅದನ್ನ ಅಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ? ಅಪ್ಪ, ಏನ್ ಮೈಸನ್? ಪ್ರತಿ ವರ್ಷ ಎಲ್ಲರಿಗಿಂತ ಮುಂಚೆ ಬಂದು ನೀವೇ ಅಲ್ವಾ ಬೆಂಕಿ ಹಚ್ತಿದ್ದು? ಎಸ್. ಭೋಗಿನ ಯಾಕೆ ಆಚರಿಸ್ತಾರೆ ಅಂತ ಹೇಳು. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡೆ ಮಗನೇ. ಮತ್ ಹೇಳಿ ಅಪ್ಪ. ಅಂದ್ರೆ ಮಾಮೂಲಾಗಿ ಭೋಗಿ ದಿವಸ ಏನ್ ಮಾಡ್ತಾರಂದ್ರೆ ಬೆಳಗಿನ ಜಾವನೆ ಎದ್ಬಿಟ್ಟು ಹೋಗಿ ಕಟ್ಟಿಗೆಗಳನ್ನ ತಂದ್ಬಿಟ್ಟು ಚೆನ್ನಾಗಿ ಹೀಗೆ ಜೋಡಿಸ್ಬಿಟ್ಟು ಸುತ್ತ ರಂಗೋಲಿ ಹಾಕಿದ್ಮೇಲೆ ಒಂದ್ ಕಡ್ಡಿಗಿರಿ ಆ ಬೆಂಕಿನ ಕೆಳಗಡೆ ಕೊಟ್ರೆ ಬೆಂಕಿ ತುಂಬಾ ಚೆನ್ನಾಗಿ ಬರುತ್ತೆ ಕಣ. ಸಮಸ್ಯೆಗಳನ್ನ ಸೌದೆಯ ರೂಪದಲ್ಲಿ ಅಗ್ನಿದೇವನಿಗೆ ಸಮರ್ಪಿಸಿ ಮುಂದಿನ ಉತ್ತರಾಯಣ ಕಾಲದಲ್ಲಿ ಸುಖ ಶಾಂತಿಗಳು ಪ್ರಸಾದಿಸಬೇಕು ಅಂತ ಪರಮಾರ್ಥ ಇರೋದೇ ಈ ಭೋಗಿ ಹಬ್ಬದ ವಿಶೇಷತೆ. ಚಪ್ಪಾಳೆ ಚಪ್ಪಾಳೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೇಮ್ ಭಾವನವ್ರೆ, ನಾನು ಅದನ್ನೇ ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಿ ಅಷ್ಟೇ. ನೀವ್ ಹೇಳಿದ್ರೆ ಮುಗಿತು ಕತೆ, ಸರಿಯಾಗಿ ಬೀಳತ್ತೆ. ಸರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಮಗೇನು ಗೊತ್ತಿಲ್ಲ ಅಂತ ಇಲ್ಲಿ ಎಲ್ರಿಗೂ ಗೊತ್ತು, ಕಷ್ಟ ಪಡ್ಬೇಡಿ. ಗೊತ್ತಾಯ್ತು ಬಿಡೆ. ಬಿಟ್ಟು ಇದ್ದಿದ್ರೆ ಎಳ್ಳು ಬೆಲ್ಲ ಅವನ್ ತಲೆ ಮೇಲೆ ಹಾಕಿ ಆರತಿ ಮಾಡ್ಬೋದಿತ್ತು. ಹಬ್ಬದ ಟೈಮಲ್ಲೇ ಈ ಪರೀಕ್ಷೆಗಳು ಬೇರೆ. ಈ ಎಳ್ಳು ಬೆಲ್ಲದ ಕಾನ್ಸೆಪ್ಟ್ ಏನು ದೊಡ್ಡಮ್ಮ? ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಅದ್ಯ. ಎಳ್ಳು ಬೆಲ್ಲನೆಲ್ಲ ಚಿಕ್ಕ ಮಕ್ಳ ತಲೆ ಮೇಲೆ ಹಾಕಿದ್ರೆ ಆಯಸ್ಸು ಆರೋಗ್ಯ ವೃದ್ಧಿ ಆಗುತ್ತೆ, ಕೆಟ್ಟ ದೃಷ್ಟಿ ಗ್ರಹಗತಿಗಳ ಪೀಡೆ ತೊಲಗುತ್ತೆ ಅಂತ ನಂಬುತ್ತಾರೆ. ನಮ್ಮ ತಲೆ ಈ ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರ ಇರುತ್ತಂತೆ, ಅಲ್ಲಿ ಈ ಎಳ್ಳು ಬೆಲ್ಲ ಹಾಕಿದ್ರೆ ಅವರ ಮೇಧಸ್ಸು ಇನ್ನೂ ಹೆಚ್ಚಾಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ತಂಗಿಯಮ್ಮ, ಮತ್ತೆ ನನ್ನ ತಲೆ ಮೇಲೆ ಏನೂ ಕಾಣಿಸ್ತಿಲ್ವಲ್ಲ ತಂಗಿಯಮ್ಮ? ಅದ್ಯಾರಿಗೂ ಕಾಣಿಸಲ್ಲ ಬಾವ, ಅದೊಂದು ನಂಬಿಕೆ ಅಷ್ಟೇ. ಓ, ದಟ್ಸ್ ಐ ಥಿಂಕ್ ದಟ್ ಓನ್ಲಿ. ಏನೇ ಟೆನ್ಷನ್ ಅಲ್ಲಿ ಇರೋ ಹಾಗಿದ್ಯಾ? ಚಿಕ್ಕಮ್ಮ, ಅಪ್ಪ ಬಂದ್ಬಿಡ್ತಾರೆ ಅಂತ ತುಂಬಾ ಭಯ ಆಗ್ತಾ ಇದೆ ಚಿಕ್ಕಮ್ಮ. ಆದ್ರೂ ಅಳಿಯಂದ್ರೆ ಯಾಕೆ ಪೆದ್ದಾಗಾಡ್ತಾರೆ? ಇದೇನ ಅವ್ರ ಸ್ವಂತ ಗೆಸ್ಟ್ ಹೌಸ್ ಅನ್ಕೊಂಡಿದಾರ? ಯಾವಾಗಂದ್ರೆ ಅವಾಗ ಬರೋದಿಕ್ಕೆ ಅಷ್ಟು ಪರಿಜ್ಞಾನ ಇಲ್ವಾ ಅವ್ರಿಗೆ? ನಮ್ಮ ಅಪ್ಪನಿಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನನ್ಗೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು ಹೇಳು ಅಜ್ಜಿ. ನಿಮ್ಮ ಅಪ್ಪನ ಹೆಸರು ಚಪಲಪತಿ ಅಂತ ಇಡ್ಬೇಕಾಗಿತ್ತೆ, ತಪ್ಪಿ ಚಲಪತಿ ಅಂತ ಇಟ್ಟಿದ್ದಾರೆ. ಏನೋ ಪ್ಲಾನ್ ಮಾಡಿದೀನಿ ಅಂತ ಹೇಳಿದೆ, ಏನಾದ್ಯ ಅದು? ಸಸ್ಪೆನ್ಸ್ ಏನು, ಸ್ವಲ್ಪ ವೇಟ್ ಮಾಡು.